ನಮಸ್ಕಾರ ಸ್ನೇಹಿತರೆ, ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಪತ್ ಶುಕ್ರವಾರ ಅಥವಾ ಶುಕ್ರಗೌರಿ ಪೂಜೆಯನ್ನು ಹೆಂಗೆ ಮಾಡಬೇಕು, ಕಳಸವನ್ನು ಹೇಗೆ ಸಿದ್ಧಪಡಿಸಬೇಕು, ಹಾಗೆ ಯಾವ ವಸ್ತುಗಳನ್ನು ಇಡಬೇಕು, ಯಾವ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಮತ್ತು ಪೂಜೆ ನಂತರ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. 2026ರಲ್ಲಿ ಸಂಪತ್ ಶುಕ್ರವಾರದ ಪೂಜೆಯನ್ನು ನಾವು ಆಗಸ್ಟ್ 14, ಆಗಸ್ಟ್ 21, ಆಗಸ್ಟ್ 28 ಮತ್ತು ಸೆಪ್ಟೆಂಬರ್ 4ರಂದು ಆಚರಿಸುತ್ತೇವೆ. ಈ 4 ಶುಕ್ರವಾರಗಳಲ್ಲಿ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡ್ಬೋದು. ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ನಿಮ್ಮ ಮನೆಯಲ್ಲಿ ಹಿರಿಯರು ಹೇಳಿಕೊಟ್ಟಿರೋ ಪದ್ಧತಿ ಮತ್ತು ನಿಮ್ಮ ಮನೆ ದೇವರ ಆಚರಣೆಗೆ ಅನುಗುಣವಾಗಿ ಪೂಜೆಯನ್ನು ಮಾಡುವುದು ಉತ್ತಮ. ಮೊದಲಿಗೆ ಪೂಜೆ ಮಾಡುವ ಸ್ಥಳವನ್ನು ನಾವು ಸ್ವಚ್ಛ ಮಾಡಿಕೊಂಡು ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತೆ. ಪೀಠದ ಮೇಲೆ ಸ್ವಲ್ಪ ಶ್ರೀಗಂಧ ಮತ್ತು ಪಚ್ಚ ಕರ್ಪೂರವನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಸ್ವಸ್ತಿಕ ಅಥವಾ ಓಂ ಶ್ರೀಂ ಅಂತ ಬರಿಬೇಕಾಗುತ್ತೆ. ನಂತರ 2 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ಶ್ರೀಂ ಎಂಬ ಲಕ್ಷ್ಮೀ ಬೀಜಾಕ್ಷರವನ್ನು ನಾವು ಭಕ್ತಿಯಿಂದ ಬರೆದು ಅಕ್ಷತೆಯನ್ನು ಇಡಬೇಕು. ಇದಾದ ನಂತರ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಪ್ರತಿದಿನ ಬಳಸುವ ಮನೆಯ ದೇವರ ಕಳಸವನ್ನು ಬಳಸುವುದಕ್ಕಿಂತ ಪೂಜೆಗೆ ನಾವು ಪ್ರತ್ಯೇಕ ಕಳಸವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಈಗಾಗಲೇ ಮನೆಯಲ್ಲಿ ಲಕ್ಷ್ಮೀ ಕಳಸ ಇದ್ದರೆ ಮನೆಯ ಸಂಪ್ರದಾಯದಂತೆ ನಿಮ್ಮ ಮನೆಯಲ್ಲಿ ಅದನ್ನೇ ನೀವು ಬಳಸ್ಬೋದು. ಕಳಸಕ್ಕೆ ಮೊದಲು ಅರಿಶಿನ ಮತ್ತು ಕುಂಕುಮ ಹಚ್ಚಬೇಕು. ನಂತರ ಕಳಸದ ಒಳಗೆ ಶ್ರೀಗಂಧ, ಅರಿಶಿನ, ಕುಂಕುಮ, ಗಂಗಾಜಲ ಅಥವಾ ಶುದ್ಧ ನೀರು, ಸಾಧ್ಯವಿದ್ದರೆ ರೋಸ್ ವಾಟ್ರು, ಸ್ವಲ್ಪ ಗೋಮೂತ್ರ, 1 ಅರಿಶಿಣದ ಕೊಂಬು, 1 ಅಡಿಕೆ, 2 ಏಲಕ್ಕಿ, ಸ್ವಲ್ಪ ಬೆಲ್ಲ, ಪಚ್ಚ ಕರ್ಪೂರ ಮತ್ತು ಜಾವದಾ ಪುಡಿ ಇತ್ಯಾದಿಗಳನ್ನು ಸಂಪ್ರದಾಯದಂತೆ ಹಾಕಬೇಕು. ಇಲ್ಲಿ ಮುಖ್ಯವಾಗಿ ನಿಮ್ಮ ಮನೆಯ ಆಚರಣೆ ಮತ್ತು ನಂಬಿಕೆಗೆ ಅನುಗುಣವಾಗಿ ವಸ್ತುಗಳನ್ನು ಬಳಸುವುದು ಉತ್ತಮವಾಗಿರುತ್ತೆ. ಕಳಸಕ್ಕೆ ಕಂಕಣವನ್ನು ಕಟ್ಟಿ ನಂತರ ಕಳಸದ ಮೇಲೆ ಮಾವಿನ ಎಲೆಗಳನ್ನು ಇಡಬೇಕು. ಮಾವಿನ ಎಲೆಗಳು ಸಿಗದಿದ್ದರೆ ಲಭ್ಯವಿರುವಂಥ ಶುದ್ಧ ವೀಳ್ಯದೆಲೆಗಳನ್ನು ಸಹಿತ ಬಳಸಬೇಕು. ಅದರ ಮೇಲೆ 1 ತೆಂಗಿನಕಾಯಿಯನ್ನು ಇಡಬೇಕು. ಕಳಸ ಪ್ರತಿಷ್ಠಾಪನೆ ಮಾಡುವಾಗ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿ ಮುಂತಾದ ಪವಿತ್ರ ನದಿಗಳನ್ನು ಸ್ಮರಿಸಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಪವಿತ್ರ ಜಲದ ಸಾನ್ನಿಧ್ಯವನ್ನು ಪ್ರಾರ್ಥಿಸಬೇಕು. ನಂತರ ಕಳಸದ ಮೇಲೆ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಬೇಕು. 1 ನಾಣ್ಯವನ್ನು ಇಡಬೇಕು. 5 ವೀಳ್ಯದೆಲೆಗಳನ್ನು ಇಟ್ಟು ಶ್ರೀ ಕಲಶಾತ್ಮಕ ಸಕಲ ದೇವತಾಭ್ಯೋ ನಮಃ ಅಂತ ಹೇಳಿ ಗಂಧ, ಅಕ್ಷತೆ ಮತ್ತು ಪುಷ್ಪಗಳನ್ನು ಸಮರ್ಪಿಸಬೇಕು. ಪ್ರತಿ ವಾರ ಪೂಜೆ ಮಾಡುವಾಗ ತೆಂಗಿನಕಾಯಿಯನ್ನು ಹೊಸದಾಗಿ ಇಡುವುದು ಅದು ನಿಮ್ಮ ಮನೆ ಆಚರಣೆಯ ಮುಖಾಂತರ ಮಾಡಬೇಕಾಗುತ್ತೆ. ಇಲ್ಲ ನಾವು ಒಂದೇ ತೆಂಗಿನಕಾಯಿಯನ್ನು ಪ್ರತಿ ವಾರನೂ ಯೂಸ್ ಮಾಡ್ತೀವಿ, ಅದೇ ಅಡಿಕೆ, ಅದೇ ಅರಿಶಿನ ಕೊಂಬು ಯೂಸ್ ಮಾಡ್ತೀವಿ ಅಂದರೂ ನಡೆಯುತ್ತೆ. ಇದಾದ ನಂತರ ಶುಕ್ರಗೌರಿ ಅಮ್ಮನವರ ಅಲಂಕಾರ ಮಾಡಬೇಕು. ಅಮ್ಮನವರಿಗೆ ಮಾಂಗಲ್ಯ, ಗೆಜ್ಜೆ ವಸ್ತ್ರ ಮತ್ತು ಮುಖಪದ್ಮವನ್ನು ಅಲಂಕರಿಸಬೇಕು. ಮನೆಯಲ್ಲಿರುವ ಬಂಗಾರವನ್ನು ಕೂಡ ಭಕ್ತಿಯಿಂದ ಅಮ್ಮನವರ ಬಳಿ ಇಟ್ಟು ಪೂಜಿಸಬೇಕು. ದೊಡ್ಡ ಆಭರಣ ಬೇಕಂತ ಏನಿಲ್ಲ, ಒಂದು ಚಿಕ್ಕ ಸಣ್ಣ ಸರ ಅಥವಾ ಒಂದು ಚಿಕ್ಕ ಆಭರಣ ಇದ್ರೂ ಅದನ್ನು ಭಕ್ತಿಯಿಂದ ಅರ್ಪಿಸ್ಬೋದು. ಲಕ್ಷ್ಮೀ ದೇವಿಯ ವಿಗ್ರಹ ಮತ್ತು ಗಣಪತಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬೇಕು. ಸಾಧ್ಯವಿದ್ದರೆ ನಿಮ್ಮ ಮನೆಯಲ್ಲಿ ವಿಗ್ರಹಗಳಿದ್ದರೆ ಪಂಚಾಮೃತ ಅಭಿಷೇಕ ಮಾಡಿ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಅಲಂಕರಿಸಿ ಪೀಠದ ಮೇಲೆ ಪ್ರತಿಷ್ಠಾಪಿಸಬೇಕು. ಯಾವುದೇ ಪೂಜೆ ಪ್ರಾರಂಭಿಸುವ ಮೊದಲು ನಾವು ಗಣಪತಿಯನ್ನು ಸ್ಮರಿಸುವುದು ಒಳ್ಳೆಯದು. ಹಾಗೆ ನಿಮ್ಮ ಕುಲದೇವರು ಮತ್ತು ಮನೆಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ಶುಕ್ರಗೌರಿ ಪೂಜೆಯನ್ನು ಪ್ರಾರಂಭಿಸಬೇಕು. ಶುಕ್ರಗೌರಿ ದೇವಿಯನ್ನು ಸ್ಥಾಪಿಸುವ ಸಂದರ್ಭದಲ್ಲಿ ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಭಕ್ತಿಯಿಂದ ಸ್ಮರಿಸಿ ಅಮ್ಮನವರಿಗೆ ನಮಸ್ಕಾರ ಮಾಡಬೇಕು. ನಂತರ ಸಂಕಲ್ಪ ಮಾಡಿಕೊಂಡು ಸಂಕಲ್ಪದಲ್ಲಿ ನಿಮ್ಮ ಹೆಸರು ಮತ್ತು ಕುಟುಂಬದ ಹೆಸರು ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ಹೇಳಬೇಕು. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಧನಧಾನ್ಯ, ಸೌಭಾಗ್ಯ, ಆರೋಗ್ಯ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ, ನಮ್ಮ ಕುಟುಂಬದ ಎಲ್ಲರಿಗೂ ಅಮ್ಮನವರ ಆಶೀರ್ವಾದ ದೊರೆಯಲಿ ಅಂತ ಪ್ರಾರ್ಥಿಸಬೇಕು. ಸಂಪತ್ ಗೌರಿ ಪೂಜೆ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಕೆಲವು ಕುಟುಂಬಗಳಲ್ಲಿ ಇದನ್ನು ವರ್ಷಗಳಿಂದ ಸಂಪ್ರದಾಯವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಹೇಳಿಕೊಟ್ಟಿರೋ ವಿಧಾನದಿಂದ ಅದನ್ನು ಗೌರವದಿಂದ ಮುಂದುವರಿಸುವುದು ಉತ್ತಮ.
ಪೂಜೆಯ ಸಮಯದಲ್ಲಿ 2 ತುಪ್ಪದ ದೀಪಗಳನ್ನು ಸಿದ್ಧಪಡಿಸಬೇಕು. ದೀಪಗಳನ್ನು ಸ್ವಚ್ಛವಾಗಿ ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ದೇವರ ಮುಂದೆ ಬೆಳಗಿಸಬೇಕು. ಕೆಲವರು ಲವಂಗ, ಏಲಕ್ಕಿ, ಪಚ್ಚ ಕರ್ಪೂರ ಮುಂತಾದ ಸುಗಂಧ ದ್ರವ್ಯಗಳನ್ನು ದೀಪದ ಸಿದ್ಧತೆಯಲ್ಲಿ ಬಳಸುತ್ತಾರೆ. ಆದರೆ ದೀಪಕ್ಕೆ ಸುಡುವ ವಸ್ತುಗಳನ್ನು ಸೇರಿಸುವಾಗ ಎಚ್ಚರಿಕೆ ವಹಿಸಿ ಹಾಗೆ ಸುರಕ್ಷಿತವಾಗಿ ದೀಪಾರಾಧನೆ ಮಾಡಬೇಕು. ಶ್ರಾವಣ ಮಾಸದ ಶುಕ್ರವಾಗಿರುವುದರಿಂದ ಕಾಮಾಕ್ಷಿ ದೀಪವನ್ನು ಹಚ್ಚಿ ಭಕ್ತಿಯಿಂದ ಅಮ್ಮನವರನ್ನು ಸ್ಮರಿಸಬೇಕು. ದೀಪಾರಾಧನೆ ಮಾಡುವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವಿಯ ನಾಮಸ್ಮರಣೆ ಮಾಡುವುದು ಮುಖ್ಯ. ನಂತರ ಅಮ್ಮನವರಿಗೆ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳನ್ನು ಅರ್ಪಿಸಿ ಅಲಂಕಾರ ಮಾಡಬೇಕು. ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸಂಪತ್ ಗೌರಿ ಪೂಜೆಯ ಪುಸ್ತಕದಲ್ಲಿರುವ ಅರ್ಚನೆಯನ್ನು ಓದಿ ಅಮ್ಮನವರಿಗೆ ನಾಮಾರ್ಚನೆ ಸಹಿತ ಮಾಡಬಹುದು. ಅರ್ಚನೆಯ ನಂತರ ಸಂಪತ್ ಗೌರಿ ವೃತ್ತದ ಕಥೆಯನ್ನು ಓದುವುದನ್ನು ಮರಿಬಾರ್ದು. ನಿಮ್ಮ ಬಳಿ ಪೂಜೆಯ ಪುಸ್ತಕವಿದ್ದರೆ ಅದರಲ್ಲಿರುವ ಕಥೆಯನ್ನು ಭಕ್ತಿಯಿಂದ ಓದಿ. ಕಥೆಯನ್ನು ಕೇವಲ ಆಚರಣೆಯ ಭಾಗವೆಂದು ನೋಡದೆ ಅದರಲ್ಲಿರುವ ಭಕ್ತಿ, ಸೌಭಾಗ್ಯ ಮತ್ತು ಧಾರ್ಮಿಕ ಸಂದೇಶವನ್ನು ಅರ್ಥ ಮಾಡಿಕೊಂಡು ಓದುವುದು ಒಳ್ಳೆಯದು. ಇನ್ನು ನೈವೇದ್ಯಕ್ಕೆ ಸಕ್ಕರೆ ಪೊಂಗಲ್ಲು, ಬೆಲ್ಲದ ಅನ್ನ, ಕೇಸರಿ ಬಾತ್ ಅಥವಾ ಸಿಹಿ ಪದಾರ್ಥವನ್ನು ತಯಾರಿಸಬಹುದು. ಸಾಧ್ಯವಾದಷ್ಟು ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ನೈವೇದ್ಯವನ್ನು ಅಮ್ಮನವರಿಗೆ ಅರ್ಪಿಸುವುದು. ಅದನ್ನೇ ನಂತರ ನೀವು ಪ್ರಸಾದವಾಗಿ ಸಹಿತ ಸ್ವೀಕರಿಸ್ಬೋದು. ತಾಂಬೂಲವನ್ನು ಕೂಡ ಸಿದ್ಧಪಡಿಸಬೇಕಾಗುತ್ತೆ. ಒಂದು ತಟ್ಟೆಯಲ್ಲಿ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಹೂವು ಮತ್ತು ಬಳೆಗಳನ್ನು ಇಡಬೇಕು. ಸಾಮಾನ್ಯವಾಗಿ 1 ಡಜನ್ ಬಳೆಗಳನ್ನು ಇಟ್ಟು ಪೂಜೆಯ ನಂತರ ಸುಮಂಗಲಿಯರಿಗೆ ಅಥವಾ ಮನೆಯಲ್ಲಿರುವಂಥ ಮಹಿಳೆಯರು ತಾಂಬೂಲದೊಂದಿಗೆ ನೀಡಬಹುದು. ತಾಂಬೂಲ ನೀಡುವಾಗ ಅವರನ್ನು ಲಕ್ಷ್ಮೀ ಸ್ವರೂಪವಾಗಿ ಗೌರವಿಸಬೇಕಾಗುತ್ತೆ. ಕುಂಕುಮ, ಹೂವು, ಬಳೆ, ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣನ್ನು ಭಕ್ತಿಯಿಂದ ನೀಡಬೇಕು. ಸಾಧ್ಯವಾದಷ್ಟು ಕನಿಷ್ಠ 1 ಅಥವಾ 3 ಮಹಿಳೆಯರಿಗೆ ತಾಂಬೂಲ ನೀಡುವುದು ಒಳ್ಳೆಯದು. ಹೆಚ್ಚು ಜನರಿಗೆ ನಿಮಗೆ ನೀಡಲು ಸಾಧ್ಯವಾದರೆ ಇನ್ನೂ ಸಂತೋಷದಿಂದ ನೀಡಬಹುದು. ಪೂಜೆಯ ಸಮಯದಲ್ಲಿ ಉಪವಾಸ ಮಾಡುವವರು ತಮ್ಮ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬೇಕಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಇರಲು ಸಾಧ್ಯವಿಲ್ಲ ಅನ್ನೋರು ಹಣ್ಣು, ಹಾಲು ಅಥವಾ ಲಘು ಆಹಾರ ತೆಗೆದುಕೊಳ್ಳಬಹುದು. ಸಂಜೆವರೆಗೂ ಉಪವಾಸ ಸಾಧ್ಯವಾಗುತ್ತೆ ಅಂತ ಅನ್ನೋರು ಉಪವಾಸ ಮಾಡಬಹುದು. ಔಷಧಿ ಸೇವಿಸುವವರು ಉಪವಾಸವನ್ನು ಬಲವಂತವಾಗಿ ಮಾಡಬೇಕಂತೇನಿಲ್ಲ. ಇನ್ನು ಪೂಜೆಯ ಕೊನೆಯಲ್ಲಿ ನೈವೇದ್ಯ ಅರ್ಪಿಸಿ ಆರತಿ ಮಾಡಬೇಕು. ವಿಶೇಷವಾಗಿ ಆರತಿಯನ್ನು ಕೆಂಪಾರತಿಯನ್ನು ಮಾಡುವ ಸಂಪ್ರದಾಯವಿದ್ದರೆ ಅದನ್ನು ಸಹಿತ ಸಿದ್ಧಪಡಿಸಿಕೊಂಡು ದೇವಿ ಮುಂದೆ ಆರತಿ ಮಾಡಬೇಕು. ರಾತ್ರಿ ಮಲಗುವ ಮುನ್ನ ಅಮ್ಮನವರಿಗೆ ಕುಂಕುಮ ಇಟ್ಟು ದೀಪದ ಮುಂದೆ ನಮಸ್ಕರಿಸಿ ಮನೆ ಎಲ್ಲರಿಗೂ ಶುಭವಾಗಲಿ ಅಂಥೇಳಿ ಪ್ರಾರ್ಥಿಸಬೇಕಾಗುತ್ತೆ. ಆರತಿ ಮುಗಿದ ನಂತರ ತೆಂಗಿನಕಾಯಿಯನ್ನು ಒಡೆದು ಅದರ ಪ್ರಸಾದವನ್ನು ಸ್ವೀಕರಿಸಬೇಕು. ಅಮ್ಮನವರಿಗೆ ಇಟ್ಟಿರುವ ಮಾಂಗಲ್ಯ ಮತ್ತು ಮುಖಪದ್ಮವನ್ನು ನಿಮ್ಮ ಮನೆಯ ಸಂಪ್ರದಾಯದಂತೆ ಮುಂದಿನ ಪೂಜೆಗೆ ತೆಗೆದಿಟ್ಟುಕೊಳ್ಳಬಹುದು. ಉಳಿದ ಪೂಜಾ ಸಾಮಗ್ರಿಗಳನ್ನು ವಿಸರ್ಜನೆ ಮಾಡುವ ಗೌರವದಿಂದ ಮಾಡಬೇಕಾಗುತ್ತೆ. ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಎಂಬುದರಲ್ಲಿ ನೋಡೋದಾದರೆ ಕೆಲವರು ಶುಕ್ರವಾರದ ಪೂಜೆ ಮುಗಿಸಿದ ತಕ್ಷಣ ಕಳಸವನ್ನು ಕದಲಿಸುವುದಿಲ್ಲ. ಶ್ರಾವಣ ಶನಿವಾರದ ಪೂಜೆ ಇರುವುದರಿಂದ ಭಾನುವಾರ ಕಳಸವನ್ನು ವಿಸರ್ಜನೆ ಮಾಡುತ್ತಾರೆ. ಅನುಕೂಲಕರವೆಂದು ಕೆಲವು ಕುಟುಂಬಗಳಲ್ಲಿ ಆಚರಣೆ ಇದೆ. ಒಂದು ವೇಳೆ ಅನಿವಾರ್ಯ ಕಾರಣದಿಂದ ಮನೆಯಲ್ಲಿ ಇರಲು ಸಾಧ್ಯವಾಗದಿದ್ದರೆ, ಮಕ್ಕಳಿರುವ ಕಾರಣ ಕಳಸವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಅಥವಾ ನಾವು ಪ್ರಯಾಣ ಮಾಡಬೇಕು ಅಂತ ಪರಿಸ್ಥಿತಿ ಇದ್ದರೆ ನಿಮ್ಮ ಮನೆಯ ಹಿರಿಯರ ಸಲಹೆಯಂತೆ ಶುಕ್ರವಾರ ರಾತ್ರಿ ಕಲಶವನ್ನು ಕದಲಿಸಿ ಮರುದಿನ ಬೆಳಗ್ಗೆ ಗೌರವದಿಂದ ವಿಸರ್ಜನೆ ಮಾಡಬಹುದು. ವಿಸರ್ಜನೆ ನಂತರ ಪೀಠವನ್ನು ಸ್ವಚ್ಛಗೊಳಿಸಿ ದೇವರ ಕೊನೆಯಲ್ಲಿ ಎಂದಿನಂತೆ ಪೂಜೆ ಮಾಡಬಹುದು. ಕಳಸಕ್ಕೆ ಬಳಸುವ ವಸ್ತುಗಳನ್ನು ಎಲ್ಲೆಂದರಲ್ಲೇ ಹಾಕದೆ ಗೌರವದಿಂದ ವಿಸರ್ಜಿಸಬೇಕು. ಪೂಜೆಯ ಸಮಯದಲ್ಲಿ ಧೂಪವನ್ನು ಕೂಡ ಹಚ್ಚಬೇಕು. ಮನೆಯ ಸಂಪ್ರದಾಯದಂತೆ ಹಳದಿ, ಸಾಸಿವೆ ಅಥವಾ ಇತರ ವಸ್ತುಗಳನ್ನು ಧೂಪದಲ್ಲಿ ಬಳಸುತ್ತಿದ್ದರೆ ಸುರಕ್ಷಿತವಾಗಿ ಮತ್ತು ಮಿತವಾಗಿ ಬಳಸಬೇಕು. ಧೂಪ ಮತ್ತು ದೀಪ ಹಚ್ಚುವಾಗ ಮಕ್ಕಳಿಂದ ದೂರವಿಟ್ಟು ಬೆಂಕಿಯ ಸುರಕ್ಷತೆಯನ್ನು ಗಮನಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಸಂಪತ್ ಗೌರಿ ಪೂಜೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ದೇವಿಯ ಮುಂದೆ ಭಕ್ತಿಯಿಂದ ನಮ್ಮ ಕುಟುಂಬದ ಕ್ಷೇಮ, ಆರೋಗ್ಯ, ಸೌಭಾಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವುದು. ಪೂಜೆಯಲ್ಲಿ ಎಷ್ಟು ವಸ್ತುಗಳನ್ನು ಇಟ್ಟಿದ್ದೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಶುದ್ಧ ಮನಸ್ಸು, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿದ್ದೀವಿ ಅನ್ನೋದೇ ಮುಖ್ಯ ಆಗಿರುತ್ತೆ. ಹೀಗಾಗಿ ಸ್ನೇಹಿತರೆ, ಈ ಶ್ರಾವಣ ಮಾಸದ ಸಂಪತ್ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಶುಕ್ರವಾರ ಗೌರಿ ಅಮ್ಮನವರನ್ನ ಭಕ್ತಿಯಿಂದ ಪೂಜಿಸಿ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಸೌಭಾಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡೋಣ. ಯಾವುದೇ ಪೂಜಾ ವಿಧಾನವನ್ನು ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ನಿಮ್ಮ ಸ್ಥಳೀಯ ಆಚರಣೆಗೆ ಅನುಗುಣವಾಗಿ ಮಾಡುವುದು ಉತ್ತಮ.
ಇಲ್ಲಿ ತಿಳಿಸಿರುವ ವಿಧಾನವು ಸಾಮಾನ್ಯ ಮಾರ್ಗದರ್ಶನವಾಗಿದ್ದು ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರು ಹೇಳಿಕೊಟ್ಟಿರುವ ವಿಧಾನಕ್ಕೆ ನೀವು ಹೆಚ್ಚಿನ ಆದ್ಯತೆ ನೀಡುವುದು ಒಳ್ಳೆಯದು. ಶ್ರೀ ಶುಕ್ರಗೌರಿ ಅಮ್ಮನವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಎಲ್ಲ ಶುಭ ಸಂಕಲ್ಪಗಳು ಈಡೇರಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥಿಸ್ತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ. ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಭಕ್ತಿ ಮಾತಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.